ಕಾಶಿಯ ಕರ್ನಾಟಕ ಭವನ್ ಚೌಲ್ಟ್ರಿ ಇಲ್ಲಿ ಒಂದು ರೂಮ್ ಮಾಡಿದ್ದೇವೆ. ಇವತ್ತಿನ ದಿವಸ 26ನೇ ತಾರೀಕು ಜನವರಿ, ನಾಳೆ ಇಲ್ಲ ನಾಡಿದ್ದು ನಮಗೆ ಮಾಘ ಮಾಸ ಶುರು ಆಗುತ್ತೆ. ಮಾಘ ಸ್ನಾನಕ್ಕೆ ಬಂದಿದ್ದೇವೆ. ಇಲ್ಲಿ ಕಾಶಿಯಲ್ಲಿ ನಾವು ನೋಡ್ಬೋದು ಗಂಗಾ ನದಿಯ ಈ ದೃಶ್ಯ ಬಹಳ ಮನೋಹರವಾಗಿದೆ. ಇದು ಹನುಮಾನ್ ಘಾಟ್, ಕಾಶಿಯ ಹನುಮಾನ್ ಘಾಟ್ನಲ್ಲಿ ಈ ತರಹ ದೃಶ್ಯ ಕಾಣುತ್ತೆ. ಕಾಶಿಯ ಇತರೆ ಘಾಟ್ಗಳು ಪಕ್ಕದಲ್ಲೇ ನಾವು ನೋಡ್ತಾ ಇರತಕ್ಕಂಥದ್ದು ಹರಿಶ್ಚಂದ್ರ ಘಾಟ್. ಹರಿಶ್ಚಂದ್ರ ಘಾಟ್ನಲ್ಲಿ ಆ ಹಳದಿ ಪಟ್ಟೆಗಳು ಹೊಡೆದಿರೋ ಹತ್ರ ಸ್ಮಶಾನನಾಥನ ಲಿಂಗ ಸ್ಥಾಪನೆ ಆಗಿದೆ. ಕೆಳಗಡೆ ಕೆಂಪು ಪ್ರದೇಶದಲ್ಲಿ ಹರಿಶ್ಚಂದ್ರನ ಒಂದು ದೇವಸ್ಥಾನನೂ ಬರುತ್ತೆ. ಇದು ಒಂದು ವಿಹಂಗಮ ನೋಟ. ಯಾರೋ ಪ್ಯಾರಾಚೂಟ್ ಗ್ಲೈಡಿಂಗ್ ಮಾಡ್ತಾ ಇದ್ದಾರೇನೋ, ಅಲ್ಲಿ ಮೇಲೆ ಕಾಣಿಸ್ತಾ ಇದೆ. ಈ ಕಡೆಗೆ ನಾವು ನೋಡಿದರೆ ಅಸ್ಸಿ ಘಾಟ್ ಕಾಣುತ್ತೆ. ನಮ್ಮ ಕೊಠಡಿ ಎಲ್ಲ ಈ ರೀತಿ ಇದೆ. ಇಲ್ಲಿ ಶಿವರಾಮ್ ನಮ್ಮ ಸ್ನೇಹಿತರು ಬರ್ತಾ ಇದ್ದಾರೆ. ಹಾಗೆ 2 ರೂಮುಗಳನ್ನು ಆಕ್ಯುಪೈ ಮಾಡಿದ್ದೇವೆ. ಇದೊಂದು ರೂಮು. ಕಾಶಿಯ ಕರ್ನಾಟಕ ಭವನ್ ಛತ್ರ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ. ಇರೋದಕ್ಕೆ ವಸತಿ ಚೆನ್ನಾಗಿದೆ. ನಾನು ಪ್ರಯಾಣಿಕರಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂದರೆ ಸಾಧ್ಯವಾದಷ್ಟು ನಮ್ಮ ಕರ್ನಾಟಕ ಭವನ್ಗೆ ಬಂದು ಉಳಿಬೇಕು ಹನುಮಾನ್ ಘಾಟಲ್ಲಿ. ಆದ್ದರಿಂದ ಅವ್ರಿಗೆ ಅನುಕೂಲ ಆಗುತ್ತೆ. ಸ್ನೇಹಿತ ಭೈರಣ್ಣ ಅವರು ಟಾಟಾ ಮಾಡ್ತಾ ಇದ್ದಾರೆ, ಅಲ್ಲಿ ನಿಂತಿದ್ದಾರೆ. ಸ್ನೇಹಿತರಾದಂಥ ಶ್ರೀನಿವಾಸ ಮೂರ್ತಿ ಅವರು ಬರ್ತಾ ಇದ್ದಾರೆ, ಮೃದಂಗ ವಿದ್ವಾಂಸರು. ಆದ್ದರಿಂದ ಇದೆಲ್ಲ ನಮ್ಮ ಕರ್ನಾಟಕ ಭವನ್ ಚೌಲ್ಟ್ರಿ ಆದ್ದರಿಂದ ಇದು ನಮ್ಮದು ಅಂತ ಅನ್ನಿಸ್ಕೊಳ್ಳುತ್ತೆ. ಬೇಕಾದಷ್ಟು ರೂಮುಗಳಿದೆ. ಭೈರಣ್ಣ ಅವರ ಹೆಂಡತಿ ಸಹಿತ ಕೋಕಿಲ ಅವರು ಜೊತೆಗೆ ಇದ್ದಾರೆ. ಮನೋಹರ ದೃಶ್ಯ ನೋಡ್ಬೋದು. ಓಕೆ.